ಡ್ರ್ಯಾಗನ್ ಫ್ರೂಟಲ್ಲಿ ಮಳೆ ಬಂದಾಗ ನೋಡ್ರಿ ಕಾಯಿ ಡ್ಯಾಮೇಜ್ ಆಗಬಾರ್ದು ಅಂತಂದರೆ ಹೂವು ಫ್ಲವರ್ ಆಗಿರುತ್ತಲ್ಲ, ಫ್ಲವರ್ ಆದ 2 ಡೇಸ್ 3 ಡೇಸ್ಗೆ ಈ ಥರ ಫ್ಲವರ್ ಆಗಿ ಬಾಡೋಗಿದ್ದು ಈ ಥರ ರಿಮೂವ್ ಮಾಡ್ಬೇಕು. ಇದನ್ನು ಕಿತ್ತು ಬಿಸಾಕಬೇಕು. ಇಲ್ಲಿದ್ರೆ ಫಂಗಸ್ಸು, ಇಲ್ಲಿದ್ರೆ ಕಾಯಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ನೋಡ್ರಿ. ನಮ್ಮದರಲ್ಲಿ ಎಲ್ಲೋ ಒಂದು ಡ್ಯಾಮೇಜ್ ಆಗಿದ್ದಾವೆ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ನೀಟಾಗಿ ಫ್ಲವರಿಂಗ್ ಬ್ಲೂಮಿಂಗ್ ಆದಮೇಲೆ 3-4 ಡೇಸ್ ಬಿಟ್ಟು ಕಿತ್ತು ಬಿಸಾಕಿಬಿಡ್ರಿ ಕೆಳಗಡೆ. ಹಾಗಾದರೆ ಚೆನ್ನಾಗಿ ಬರುತ್ತೆ ಹಣ್ಣು ನೀಟಾಗಿ. ಇಲ್ಲಿದ್ರೆ ಕಾಯಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ನೋಡ್ರಿ. ಅದಕ್ಕಾಗಿ ಕೀಳ್ತಾ ಇದ್ದೀವಿ ನಾವು ನೀಟಾಗಿ.